ಕೋಲಾರ ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟದ ಚುನಾವಣೆಯನ್ನು ಭಾಳ ಹಿಂದಕ್ಕೆ ಹಾಕಿದ್ದಾರೆ. ಅವರ ಟರ್ಮು 12ನೇ ತಾರೀಕಿಗೆ ಮೇ 12ಗೆ ಮುಗಿದಿತ್ತು. ಇವಾಗ ಎಲೆಕ್ಷನ್ಗೆ ನಾವು ಕೂಡ ಮೊನ್ನೆ ಬಂದು ಡಿ ಸಿ ಅವರಿಗೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಂದು ಅರ್ಜಿ ಕೊಟ್ಟೋಗಿದ್ವಿ ಎಲೆಕ್ಷನ್ ನಡೆಸಲೇಬೇಕು ಅಂತ. ಅವರು ಕೂಡ ಅವತ್ತು ಮೌನವಾಗಿದ್ದರು. ಮೌನವಾಗಿದ್ದರೆ ಆಗಲ್ಲ ಸರ್, ತಾವು ಎಲೆಕ್ಷನ್ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ಮತ್ತೆ ಅವ್ರ ಟರ್ಮ್ ಮುಗಿದೋಗಿದೆ. ಆದರೂ ಕೂಡ ಗೌರ್ಮೆಂಟ್ ಸಹಕಾರದಿಂದ ಟರ್ಮ್ ಮುಂದುವರಿತಾ ಇದ್ದಾರೆ. ಇದು ನ್ಯಾಯಯುತವಾದಂಥ ತೀರ್ಮಾನ ಅಲ್ಲ. ಅದರಿಂದ ಅವರು ಬೇಗನೆ ರಾಜೀನಾಮೆ ಕೊಟ್ಟು ಹಿಂದಕ್ಕೆ ಹೋಗ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ. ಕೋಲಾರ ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟದ ಚುನಾವಣೆಯನ್ನು ಭಾಳ ಹಿಂದಕ್ಕೆ ಹಾಕಿದ್ದಾರೆ. ಅವರ ಟರ್ಮು 12ನೇ ತಾರೀಕಿಗೆ ಮೇ 12ಗೆ ಮುಗಿದಿತ್ತು. ಇವಾಗ ಎಲೆಕ್ಷನ್ಗೆ ನಾವು ಕೂಡ ಮೊನ್ನೆ ಬಂದು ಡಿ ಸಿ ಅವರಿಗೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಂದು ಅರ್ಜಿ ಕೊಟ್ಟೋಗಿದ್ವಿ ಎಲೆಕ್ಷನ್ ನಡೆಸಲೇಬೇಕು ಅಂತ. ಅವರು ಕೂಡ ಅವತ್ತು ಮೌನವಾಗಿದ್ದರು. ಮೌನವಾಗಿದ್ದರೆ ಆಗಲ್ಲ ಸರ್, ತಾವು ಎಲೆಕ್ಷನ್ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ಮತ್ತೆ ಅವ್ರ ಟರ್ಮ್ ಮುಗಿದೋಗಿದೆ. ಆದರೂ ಕೂಡ ಗೌರ್ಮೆಂಟ್ ಸಹಕಾರದಿಂದ ಟರ್ಮ್ ಮುಂದುವರಿತಾ ಇದ್ದಾರೆ. ಇದು ನ್ಯಾಯಯುತವಾದಂಥ ತೀರ್ಮಾನ ಅಲ್ಲ. ಅದರಿಂದ ಅವರು ಬೇಗನೆ ರಾಜೀನಾಮೆ ಕೊಟ್ಟು ಹಿಂದಕ್ಕೆ ಹೋಗ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ.